ಲೆನ್ಸ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಗೌರವ ಸಮಾರಂಭ ಹಾಗೂ ಮೆಜೆಫ್ ನೈಟ್ ಕಾರ್ಯಕ್ರಮ ಮೈಸೂರು ನಗರದ ಹೋಟೆಲ್ ಆರ್ಕರ್ನಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾರಂಭಕ್ಕೆ ಮಾಜಿ ರಾಜ್ಯಪಾಲರುಗಳು ಹಾಗೂ ಈಗಿನ ರಾಜ್ಯಪಾಲರು ಎಂಜೆಎಫ್ನ ಎಲ್ಲಾ ಲೆನ್ಸ್ ಸದಸ್ಯರುಗಳು ಭಾಗವಹಿಸಿ ಮಾಜಿ ರಾಜ್ಯಪಾಲರಿಗೆ ಗೌರವಿಸಲಾಯಿತು. ಸರ್ವಿಸ್ಗೆ ಯೂಸ್ ಮಾಡಬೇಕು ಅಂತೇಳಿ ಡೊನೇಷನ್ ಕಲೆಕ್ಟ್ ಮಾಡಲಿಕ್ಕೆ ಫೌಂಡೇಶನ್ ಸ್ಟಾರ್ಟ್ ಆಯಿತು. ಅವತ್ತಿಂದ ಇಲ್ಲಿ ತನಕ ಹಲವಾರು ಗ್ರ್ಯಾಂಟ್ಸ್ಗಳು, ಹ್ಯುಮ್ಯಾನಿಟೇರಿಯನ್ ಇರ್ಬೋದು, ವಿಷನ್ನು, ಡಯಾಬಿಟಿಕ್ಕು, ಯೂತ್ ಪ್ರೋಗ್ರಾಮ್ಸು, ಈ ಥರ ತುಂಬ ನಮ್ಮ 200 ಕಂಟ್ರೀಸಲ್ಲಿ ಏನಿದೆ ಎಲ್ಲ ಕಡೆ ಇದುವರೆಗೆ ಹಲವಾರು ಗ್ರ್ಯಾಂಟ್ಗಳನ್ನು ನೀಡೋದ್ರ ಮುಖಾಂತರ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಕೆಲಸ ಮಾಡ್ತಾ ಇದೆ. ನಾವು ಏನು ದಾನ ಮಾಡ್ತೀವಿ ಆ ಅಮೌಂಟ್ ಪೂರ್ತಿ ಸರ್ವಿಸ್ಗೆ ಹೋಗ್ತಕ್ಕಂಥ ಏಕೈಕ ಫೌಂಡೇಶನ್ ಅಂದರೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ನು. 100% ಡೊನೇಟೆಡ್ ಅಮೌಂಟು ಯುಟಿಲೈಸ್ ಆಗುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 288 ಜನ MJF PMJF ಇದ್ದಾರೆ. ಅದರಲ್ಲಿ 35 ಜನ PMJF, 253 ಜನ MJF, ಟೋಟಲ್ 288. ಈ ವರ್ಷ ಅದರಂತೆ ಫಸ್ಟ್ ಇನ್ಸ್ಟಾಲ್ಮೆಂಟ್ $10,000 ಕೊಟ್ಟಿದ್ದಾರೆ. ನಮ್ಮ ಮಲ್ಟಿಪಲಲ್ಲಿ 4ನೇವರು ಬೆಂಗಳೂರಲ್ಲಿ 3 ಜನ, ವಂಶೀಧರ್ ಬಾಬು ಮತ್ತು ಕೃಷ್ಣಾರೆಡ್ಡಿ ಮತ್ತು S ರಾಮಚಂದ್ರನ್ 3 ಜನ ಲೀಡ್ ಡೋನರ್ ಆಗಿ ಡೊನೇಟ್ ಮಾಡಿದ್ದಾರೆ. 4ನೇವರು ನಮ್ಮ ಡಾಕ್ಟರ್ N ಕೃಷ್ಣ ಅವರು. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ಕೆಲವೇ ದಿನಗಳ ಮೊದಲು ಅವ್ರಿಗೆ ಬ್ಲೂ ಸಫೈರ್ ವಿತ್ ಯೆಲ್ಲೋ ಗೋಲ್ಡ್ ಡೈಮಂಡ್ ಪಿನ್ ಬಂತು ಅವ್ರಿಗೆ. ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ಇನ್ನೂ ಜಿಲ್ಲೆಯಲ್ಲಿ ಹೆಚ್ಚು ಕೆಲಸ ಮಾಡಲು ಅವ್ರಿಗೆ ಒಂದು ದೇವರು ಆರೋಗ್ಯ ಶಿಕ್ಷೆಯನ್ನು ಕೊಡಲಿ ಅಂತ ಕೇಳ್ಕೊಂಡಿದ್ದ. ಮತ್ತು ಇನ್ನೊಂದು ವಿಚಾರ, ಈ ಏನು MJF ಆಗಿದ್ದೀರೋ ಮತ್ತು PMJF ಆಗೋಕ್ಕೆ ನಾನು ವೈಯಕ್ತಿಕವಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏಕೆಂದರೆ ಈ ನಮ್ಮ ಕೊಟ್ಟಂಥ ದುಡ್ಡು ಯಾವುದೂ ಕೂಡ ವೇಸ್ಟ್ ಆಗಲ್ಲ. ಅದು ಸರ್ವಿಸ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಪರ್ಮನೆಂಟ್ ಪ್ರಾಜೆಕ್ಟ್ಗೆ ಬರುತ್ತೆ, ಮತ್ತು ನಾವು ಅದನ್ನು ವಾಪಸ್ ನಮ್ಮ ಜಿಲ್ಲೆಗೆ ತರ್ಬೋದು. ಅದು ನಾನಾ ರೂಪದಲ್ಲಿ ಪ್ರತಿಯೊಂದು ಏನು ಗ್ಲೋಬಲ್ ಕಾಸ್ಟ್ ಏನಿದೆಯೋ ಇದಕ್ಕೆಲ್ಲ ದುಡ್ಡನ್ನು ನಾವು ತರಿಸ್ಕೊಳ್ಬೋದು. ಅದರಿಂದ ಮತ್ತೆ ನೀವು ಯಾರು MJF ಆಗದೇ ಇದ್ದಾರೋ ನಿಮ್ಮ ಕ್ಲಬ್ಬಿನಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು MJFನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮತ್ತೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ಸರ್ವಿಸ್ ಆರ್ಗನೈಸೇಷನ್ನು ಸ್ಟ್ರೆಂತ್ ಆಗಬೇಕು, ಬೆಳಿಬೇಕು. ಆವಾಗ ತಾನೇ ಒಂದು ಜಿಲ್ಲೆ ಅಭಿವೃದ್ಧಿ ಆಗೋಕ್ಕೆ ಕಾರಣಭೂತ ಆಗುತ್ತೆ. ಅದರಿಂದ ತಮ್ಮಗಳ ಸಹಕಾರ ಅತ್ಯಮೂಲ್ಯ. ಎಲ್ಲ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಏನಿದಾರೋ ಅವ್ರನ್ನ ಸಲಹೆ ಸಹಕಾರ ತಗೊಂಡು ಮುಂದಿನ ದಿನಗಳಲ್ಲಿ ಹೆಚ್ಚು MJFಗಳನ್ನು ದಯವಿಟ್ಟು ಮಾಡಿಸ್ಬೇಕು ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾರನ್ನಾರು ಪಾಸ್ಟ್ ಡಿಸ್ಟ್ರಿಕ್ಟ್ ಅವ್ರನ್ನ ಕರೆದು ಆನರ್ ಮಾಡ್ತಾಯಿದ್ರು. ಇದು ಈಗ ತಪ್ಪೋಗಿದೆ, ನಾನಾ ಕಾರಣಗಳಿರ್ಬೋದು. ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಲಯನ್ಸ್ ಸಂಸ್ಥೆಗಳು ಅದನ್ನು ರೂಢಿಸ್ಕೋಬೇಕು. ಪಾಸ್ಟ್ ಡಿಸ್ಟ್ರಿಕ್ಟ್ ಅವ್ರನ್ನ ಕರೆದು ಅವ್ರನ್ನ ಗೌರವಿಸೋದು ಫೆಬ್ರವರಿ ತಿಂಗಳಲ್ಲಿ ಮಾಡಬೇಕು. ಮತ್ತು ಮೆಲ್ವಿನ್ ಜೋನ್ಸ್ ನೈಟ್ ಇದು ಜನವರಿ ತಿಂಗಳಲ್ಲಿ ಮಾಡ್ಬೋದು. ಈಗ ನಾವು ನಮ್ಮ ಡಿಸ್ಟ್ರಿಕ್ಟ್ ವತಿಯಿಂದ ಈ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ. ಮೆಲ್ವಿನ್ ಜೋನ್ಸ್ ನೈಟ್ಗೆ ನಮ್ಮ ಮೆಲ್ವಿನ್ ಜೋನ್ಸ್ ಇಲ್ಲಿ ಸುಮಾರು ಜನ ಎಲ್ಲ ಮೆಲ್ವಿನ್ ಜೋನ್ಸ್ಗಳ $1,000 ನಮ್ಮ LCFಗೆ ಕೊಟ್ಟು MJF ಮತ್ತು PMJFಗಳಾಗಿ ಈಗಾಗಲೇ ಸುಮಾರು ಜನ ಇದ್ದೀರಾ. ಇಲ್ಲಿ ಇನ್ನೂ ಕೆಲವರು ಆಗಿಲ್ಲ. ಯಾರಿಗೆ ಸಾಧ್ಯವಾಗುತ್ತೆ ಅವರುಗಳು ಸಹ ಮುಂದಿನ ದಿನಗಳಲ್ಲಿ $1,000 ಕೊಟ್ಟು ನಮ್ಮ LCFಗೆ ಅದರ ಕೈ ಬಲಪಡಿಸಬೇಕು ಅಂತ ಕೇಳ್ತಾ, ನಮ್ಮ ಅವರಿಗೆ ಇನ್ನೂ ಹೆಚ್ಚಿನ ಈ ಶಕ್ತಿ ಕೊಡಲಿ ಮತ್ತು ಸೇವಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಥರ ಎಲ್ಲ ನಮ್ಮ NN ಜಯಪ್ರಕಾಶ್ ಇರ್ಬೋದು, ನಮ್ಮ ಡಾಕ್ಟರ್ GA ರಮೇಶ್ ಅವರು ಇರ್ಬೋದು, ಅವರಿಗೂ ಸಹ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.
Thank you, sir. It's very true. We require past district governors' guidance, mentoring, and support throughout the year, not in 1 month or 1 day. And as first PDG said, actually, Lion Krishnagowda sir has given 13,000 till now. Correct, no, sir? ಪ್ರಯುಕ್ತ ಮ್ಯಾಗ್ನಿಜನ್ಸ್ ನೈಟ್ ಯೂಶ್ವಲಿ ಆಗಲೇ ಮಾಡ್ತೀವಿ. ಅದರ್ವೈಸ್ ಬೇರೆ ದಿನಗಳಲ್ಲಿ ಹೆಂಗೆ ಗೆಸ್ಟ್ ಸಿಗಲಿಲ್ಲ ಅಂದರೆ ಅಥವಾ ಬೇರೆ ಡಿಸ್ಟಿಕ್ ಪ್ರೋಗ್ರಾಮ್ ಇದ್ದರೆ ಬೇರೆ ದಿವಸ ಮಾಡೋದು ಉಂಟು. ಇವತ್ತು ಅಟ್ಲಾಸ್ಟ್ 2 ಸೇರಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕಳೆದ ವರ್ಷನೇ ನಾನು ಜಸ್ಟ್ ರಿಕಾಲ್ ಮಾಡ್ಕೋತಿದ್ದೆ, ಬೆಳಗ್ಗೆ ಫೋನ್ ಮಾಡಿದಾಗ ಕಳೆದ ವರ್ಷ ನಾವು ಅದನ್ನು ಸೆಲೆಬ್ರೇಟ್ ಮಾಡಲಿಲ್ಲ. ಪ್ರೀವಿಯಸ್ ಇಯರ್ ಕೃಷ್ಣೇಗೌಡರ ಪೀರಿಯಡಲ್ಲಿ ಮಾಡಿದ್ರು, ಇದೇ ರೀತಿ ಪಾಸ್ ಗವರ್ನರ್ ಮತ್ತು MJF ನೈಟ್ ಅನ್ನೋದು ಮಾಡಿದ್ರು. ಇದೇನಂತ ಹೇಳಿದ್ರೆ ಇವೆಲ್ಲ ಒಂದು ಮೆಮೊರಬಲ್ ಈವೆಂಟ್ಸ್. ನಮ್ಮಲ್ಲಿ ಹೆಂಗೆ ನಮ್ಮ ಡೆಮಾಕ್ರಸಿನಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲ ಇರುತ್ತವಲ್ಲ, ಆ ಥರ ಫೌಂಡರ್ಸ್ ಡೇ, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಸ್ ಡೇ, ಮತ್ತು ನೆಕ್ಸ್ಟ್ ಮಾರ್ಚ್ ಏನು ಗೊತ್ತಾ? ಯಾರು ಹೇಳ್ತೀರಾ? ಮಾರ್ಚ್ ಸೆಲೆಬ್ರೇಷನ್ ಇದೆ. ಪಾಸ್ಟ್ ಪ್ರೆಸಿಡೆಂಟ್ಸ್ ಮಂತ್ ಕ್ಲಬ್ ಲೆವೆಲಲ್ಲಿ ಮಾಡಬೇಕು. ಅದನ್ನೇ ಏನೆಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದೀವಿ, ಯಾಕೆಂದರೆ ಯಾರು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಸೊ ಎಷ್ಟು ನೀವು ಪಾಸ್ ಗವನ್ನ ಬಳಸ್ಕೋತೀರಿ ನಿಮ್ಮ ಕ್ಲಬ್ ಲೆವೆಲಲ್ಲಿ, ಅಷ್ಟು ನಿಮ್ಮ ಕ್ಲಬ್ದು ಆಕ್ಟಿವಿಟೀಸು, ಇನ್ವಾಲ್ವ್ಮೆಂಟು, ನಾಲೆಡ್ಜು ಇನ್ಕ್ರೀಸ್ ಆಗುತ್ತೆ. ಸೊ ನಮಗೆ ಮತ್ತಿದೆ ಕುಮಾರ್ ಹೇಳುವಾಗ ನಾನು ಗಮನಿಸಿದೆ, ಸತ್ಯ ಅದು. ಯಾಕಂದ್ರೆ ನಾವು ಮ್ಯಾಚಿಂಗ್ ಗ್ರಾಂಟ್ ಅಲ್ಲ, ಬೇರೆ ಬೇಕಾದಷ್ಟು ಗ್ರಾಂಟ್ಗಳಿದೆ ಇವತ್ತಿನ ಸಹ. ದಯವಿಟ್ಟು ಅದನ್ನ ಯೋಚನೆ ಮಾಡಿ. ಯಾಕೆಂದರೆ ಕೆಲವು ಕ್ಲಬ್ಗಳು ನೋಡಿದ್ದೀನಿ, ಅಪ್ಲೈ ಮಾಡ್ತಾರೆ, ದುಡ್ಡು ಬೇಕು ಅಂದರೆ ಅವ್ರು 101 ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ನಾವು ಉತ್ತರ ಕೊಡೋಕ್ಕೆ ನಾವು ತಯಾರಿರಬೇಕು. ಅದಕ್ಕೆ ಮಾತ್ರ ನಾವು ತಯಾರಿಲ್ಲ. ಅಪ್ಲಿಕೇಶನ್ ಆದ ತಕ್ಷಣ ದುಡ್ಡು ಕೊಡ್ಬೇಕು ನಿಮಗೆ. ಇದು ಯಾವ ಥರ ಆಗುತ್ತೆ? ಎಷ್ಟೋ ಕಡೆ ಟ್ರಸ್ಟೇ ಸರಿಯಾಗಿ ಮಾಡಿಲ್ಲ. ಮೈಸೂರಲ್ಲೇ ಆಗಿದೆ ಅದು. ನಾನು ಯಾವುದೋ ಲಯನ್ಸ್ ಕ್ಲಬ್ ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ನಾವು ಜಾಗ್ರತೆಯಾಗಿರಬೇಕು. ಯಾವ ಥರ ನಾವು ಟ್ರಸ್ಟ್ ಮಾಡಿದ್ದೀವಿ, ಆ ಟ್ರಸ್ಟಿಂದ ನಾವು ಗ್ರ್ಯಾಂಟ್ ತಗೋಬೋದಾ ಅನ್ನೋದನ್ನು ಯೋಚನೆ ಮಾಡ್ಬೇಕು ನಾವು. 4-5 ದಿವಸದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಹೇಳಿದ್ರು, ಪಾಸ್ಟ್ ಗವರ್ನರ್ ಸಹ ನೀವು ಮಾಡ್ತಾ ಇದ್ದೀವಿ, ನೀವು ಗುರ್ತಾಕೊಳ್ಳಿ ಡೇಟ್ನ ಅಂತ. ಅವಾಗ ನಾವು ಯೋಚನೆ ಮಾಡ್ತಿದ್ದೆ, ಎಷ್ಟು ವರ್ಷ ಆಯಿತು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ ಅಂದ್ಬಿಟ್ಟು. ನಾನು ಲೆಕ್ಕ ಮಾಡಿದೆ, 28 ವರ್ಷ ಆಯಿತು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಾನೆ. ಎಲ್ಲರೂ ಸಹ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ಥಾಪಕ ಅಧ್ಯಕ್ಷರುಗಳು ಇರ್ತಾರೆ. ನಾವು ಉದ್ದೇಶವನ್ನು ಸೇವೆ ಕಡೆ ಗಮನ ಬಿಟ್ಟು ಈಗ ಬೇರೆ ಕಡೆ ಗಮನ ಹರಿಸುವಂಥ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಗೊತ್ತಿಲ್ಲ, ಜಯಪ್ರಕಾಶ್ ಅವರು ಮೋಸ್ಟ್ಲಿ ಇಂಟರ್ನ್ಯಾಷನಲ್ ಅಮೆಂಡ್ ಮಾಡದೇ ಇದ್ರೆ 3ನೇ ಸಾರಿ ಗವರ್ನರ್ ನಿಂತ್ಕೋತಿದ್ರೇನೋ ಅಂತ ನನ್ನ ಯಾಕೆ ಅಂತ ಕೇಳಿ. ಬೆಳಿಗ್ಗೆ ಎದ್ದು ಅವ್ರು ಕಳಿಸುವಂಥ ಮೆಸೇಜ್ಗಳನ್ನ ಕೆಲವರು ಸ್ವೀಕಾರ ಮಾಡ್ತಾರೆ, ಕೆಲವರು ಅಲರ್ಜಿಯಾಗಿ ಸ್ವೀಕಾರ ಮಾಡ್ತಾರೆ, ಕೆಲವರು ಅದನ್ನು ಉತ್ಪ್ರೇಕ್ಷೆಯಾಗಿ ತಗೊಳ್ತಾರೆ. ನೀವು ಹೇಗಾದ್ರೂ ತಗೊಳ್ಳಿ, ನಮ್ದು ಉದ್ದೇಶ ಏನಿದೆ, ಸೇವೆ ಮಾಡ್ತಾ ಇದ್ದೀನಿ ನಿಮಗೆ ತಲುಪಿಸೋದು. ಸೇವೆ ಮಾಡ್ತಾ ಇದ್ದೀನಿ ನಿಮಗೆ ತಲುಪಿಸೋದು ಅಂದರೆ ದೊಡ್ಡಸ್ಗೆ ಅಲ್ಲ, ನೀವು ಕೂಡ ಮಾಡಿ ಭಾಗಿಯಾಗಿ ಅಂತ. ಹಾಗಾಗಿ ಈ ವರ್ಷ ರಾಜಶೇಖರ್ ಅವರು ಜಿಲ್ಲೆಯಿಂದ ಏನು ಈ ಸೇವಾ ಕಾರ್ಯಕ್ರಮಕ್ಕೆ ಬಡ್ಜೆಟಲ್ಲಿ ಇಲ್ಲದೆ ಇದ್ರೂ ಕೂಡ 7.5 ಲಕ್ಷದ್ದು ಸೇವಾ ಕಾರ್ಯಕ್ರಮ ಆಗಿದೆ ಅಂದರೆ ಈ ಸೇವೆ ಮಾಡೋ ಮನಸ್ಸುಗಳಿದ್ದಾವೆ, ಕೈಗಳಿದ್ದಾವೆ. ಆದರೆ ಅವ್ರನ್ನೆಲ್ಲರನ್ನೂ ಮನವೊಲಿಸುವಂಥ ಕೆಲಸವನ್ನು ನಮ್ಮ ಜಯಪ್ರಕಾಶ್ ಅವ್ರು ಮಾಡಿದ್ರು. ನೆಲೆಯಲ್ಲಿ ಓಪನ್ ಮಾಡಿ ಅವರು ಮಾರ್ಗದರ್ಶನ ನೀಡಬೇಕು ಅಂತೀವಿ. ಬಟ್ ಈಗ ನಾವು ಅದನ್ನು ಒಂದು ವರ್ಡ್ ಸೇರಿಸ್ಕೊತಾ ಇದ್ದೀವಿ, ಕೇಳಿದ್ರೆ ಅಂತ. ನಾವೇ ನೀಡೋಕ್ಕಾಗಲ್ಲ. ಈಗ ಇದಿದೆ, ಹಾಗಿದೆ ಮಾರ್ಗದರ್ಶನ ನೋಡಿ, ನೀವು ಗವರ್ನರ್ಗೆ ಅಡ್ವೈಸರ್ ಆಗಿರಿ, ಗವರ್ನರ್ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ಕೊಳ್ಳಿ ಅಂತ. ಗವರ್ನರ್ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡಿದ್ರೆ ಪಾಸ್ಟ್ ಗವರ್ನರ್ ಬಂತೆ ಮಾಡಲ್ಲ, ಅವ್ರನ್ನ ಫ್ರೀ ಬಿಟ್ಟರೆ ಮಾತ್ರ ಮಾಡೋದು. ಹಾಗಾಗಿ ಬಂಧುಗಳೇ, ನನ್ನನ್ನು ಕೂಡ ಈ ದಿನ ಸನ್ಮಾನ ಮಾಡಿ ಗೌರವಿಸಿದ್ದಕ್ಕೆ ನಾನು ನಿಜವಾಗಿಯೂ ಈ ಒಂದು ಸಮಾರಂಭದ ಆಯೋಜಕರಿಗೆ, ಜಿಲ್ಲಾ ರಾಜ್ಯಪಾಲರಿಗೆ ಧನ್ಯವಾದಗಳನ್ನೇ